ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರರು ಸಂತಸದ ವಿಚಾರ. ಯಾಕೆಂತಂದರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಾರಂಭದ ದಿನದಿಂದ ಏನು ಊಟದ ವಿಚಾರ ಬಂದಾಗ, ಆಹಾರ ತಾರತಮ್ಯ ಬಂದಾಗ ಎಲ್ಲ ಪ್ರಗತಿಪರ ಸಂಘಟನೆಗಳು ಸಸ್ಯಾಹಾರಿ ಮಾಂಸಾಹಾರಿ ಭೇದ ಭಾವ ಇಲ್ಲದೇ ಸರಿಸಮಾನವಾಗಿ ಎರಡನ್ನೂ ಗೌರವಿಸಬೇಕು ಅನ್ನೋ ಒಂದು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಸರ್ವಾಧಿಕಾರಿ ಧೋರಣೆಯಿಂದ ನಮ್ಮ ಯಾವುದೇ ಒಂದು ವಿಚಾರಗಳಿಗೆ ಮಾನ್ಯತೆ ಕೊಡದಂತೆ ಬಹಳ ನಮ್ಮ ಏನು ಇವತ್ತು ಮಹೇಶ್ ಜೋಶಿಯವರವರೇ ತನ್ನ ನಿಲುವನ್ನು ಬದಲಾಯಿಸದೇ ಸರ್ವಾಧಿಕಾರಿ ಹಂಗೆ ನಡ್ಕೊಳ್ತಾ ಇದ್ದರು. ಇವತ್ತು ಅಘೋಷಿತವಾಗಿ ಏನೋ ಒಂದು ರಾಜಕೀಯ ಒತ್ತಡದಿಂದ ಅವರು ಸಚಿವ ಮಟ್ಟದ ಕ್ಯಾಬಿನೆಟ್ ದರ್ಜೆಯಲ್ಲಿ ಏನು ಒಬ್ಬ ಸಚಿವನಿಗೆ ಸಿಗಬೇಕಾಗಿದ್ದಂಥ ಎಲ್ಲ ಒಂದು ಸ್ಥಾನಮಾನಗಳನ್ನು ಅಘೋಷಿತವಾಗಿ ಒಂದು ಒತ್ತಡದಿಂದ ಪಡ್ಕೊಂಡಿದ್ರು. ಇವತ್ತು ಮಾನ್ಯ ಕರ್ನಾಟಕ ಸರ್ಕಾರ ಅವೆಲ್ಲವನ್ನು ಹಿಂಪಡೆದಿರುವುದು ಮಂಡ್ಯ ಜಿಲ್ಲೆಯ ಸಮಸ್ತ ಪ್ರಗತಿಪರ ಕನ್ನಡ ಸಂಘಟನೆಗಳು, ಪ್ರಗತಿಪರರಿಗೆ ನಮಗೆ ತುಂಬ ಖುಷಿಯಾಗಿದೆ. ಈ ಸಂತಸವನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಈ ಹೋರಾಟಕ್ಕೆ ಬೆಂಬಲಿಸಿದಂಥ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಂದು ಹಕ್ಕೊತ್ತಾಯಗಳು ಎಲ್ಲಕ್ಕೆ ಇವತ್ತು ಜಯ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನನಗೂ ತುಂಬ ಖುಷಿಯಾಗಿದೆ. ಮತ್ತು ಜೋಶಿಯವರು 2 ಕೋಟಿ ತನ್ನ ವೈಯಕ್ತಿಕವಾಗಿ ತನ್ನ ಖರ್ಚು ವೆಚ್ಚಗಳಿಗೆ ಈ ಥರ ಸಚಿವ ಸಂಪುಟದ ಕ್ಯಾಬಿನೆಟ್ ದರ್ಜೆಯ ಒಂದು ವೆಚ್ಚಕ್ಕೋಸ್ಕರಗೆ ಮತ್ತು ಅತಿಥಿಗಳದ್ದು ಯಾವುದೇ ಥರದ ಒಂದು ಸೌಲಭ್ಯಗಳನ್ನ ಪಡ್ಕೊಂಡು ಲೆಕ್ಕಾಚಾರಗಳನ್ನು ಕೊಟ್ಟಿಲ್ಲ ಇವತ್ತುವರೆಗೂ. ಮತ್ತು ಸ್ಮರಣಿಕೆಗಳ ಒಂದು ವಿಚಾರದಲ್ಲೂ ಕೂಡ ಅವರು ಲೆಕ್ಕ ಕೊಟ್ಟಿಲ್ಲ. ಈ ಹೋರಾಟದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ತಂದು ಪ್ರತಿರೋಧ ವ್ಯಕ್ತಪಡಿಸಿ ಹಾಗೂ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೂ ಗಮನ ಹರಿಸುವಲ್ಲಿ ಮತ್ತು ದೂರುಗಳನ್ನೆಲ್ಲ ಸಲ್ಲಿಸಿದೋ ಇವನ್ನೆಲ್ಲ ಮನಗೊಂಡು ಎಲ್ಲ ವಿಚಾರಗಳನ್ನು ತನಿಖೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ಇದಕ್ಕೆ ಗಮನ ಹರಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ ಒಂದು ನ್ಯಾಯ ದೊರಕಿಸಿದ್ದಾರೆ. ಅನ್ಯಾಯ ಮಾರ್ಗದಲ್ಲಿ ಪಡೆದಿರುವಂಥ ಹಣನ ಹಾಗೂ ಲೆಕ್ಕಾಚಾರಗಳನ್ನು ಇನ್ನು ಮುಂದಾದರೂ ಕೊಟ್ಟು ಏನು ಗೌರವಿತವಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಹುದ್ದೆಯನ್ನು ಮುಂದುವರಿಸ್ಕೋಬೇಕು, ಅಥವಾ ಇವೆಲ್ಲ ಒಂದು ಆರೋಪಗಳು ಕೇಳಿ ಬಂದು ಹಿಂಪಡೆದಿರೋ ಒಂದು ಗಮನ ಇರಿಸ್ಕೊಂಡು ಜೋಶಿ ಅವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಇನ್ನೂ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ.